ತರಕಾರಿ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ವರುಣಾರ್ಭಟದ ಸುದ್ದಿ. ರಾಜ್ಯದಲ್ಲಿ ಕೆಲವೊಂದು ಕಡೆ ಅಬ್ಬರಿಸಿ ಬೊಬ್ಬಿರ್ತಾ ಇರುವಂತಹ ವರುಣ ಸಾಕಷ್ಟು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿಕ್ಕಿದ್ದಾರೆ. ಬಟ್ ಈಗ ಅದ್ರ ಮಧ್ಯೆ ರಾಜಕೀಯ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಈ ಮುಠಾಳ ಅನ್ನುವಂಥ ಒಂದು ಪದ ಇಟ್ಕೊಂಡೇನೆ ವಾಗ್ಯುದ್ಧಗಳು ನಡೀತಾ ಇದೆ. ಪರಿಹಾರದ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಫೈಟ್ ಮಾಡ್ತಾ ಇದೆ. ಸಮೀಕ್ಷೆಗೆ ಮೊದಲು ಪರಿಹಾರ ಕೊಡಿ ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿದಿದೆ. ನೀವೇ ಸ್ವಾಮಿ ಪರಿಹಾರ ಕೊಟ್ಟಿದ್ರಿ ಅಂತ ಹೇಳಿ ಕಾಂಗ್ರೆಸ್ ಅದಕ್ಕೆ ಮರುಪ್ರಶ್ನೆಯನ್ನ ಮಾಡಿದೆ. ಸೊ ಹೀಗೆ ಪರಿಹಾರದ ವಿಚಾರವಾಗಿ ಈ ಟೈಮ್ನಲ್ಲಿ ಅದು ಕೂಡ, ಯಾಕಂದರೆ ಎಲ್ಲ ಪ್ರವಾಹ ಬಂದಿದೆ, ತತ್ತರಿಸಿದ್ದಾರೆ ಜನ. ಸೊ ಈಗ ಆಗಬೇಕಾಗಿರುವಂಥ ಕೆಲಸ ಅಂತ ಹೇಳಿದ್ರೆ, ಮೊದಲು ಅವರಿಗೆ ಯಾರ್ಯಾರು ನಿರಾಶ್ರಿತರಾಗಿದ್ದಾರೆ ಅವರಿಗೆ ಸೂರು ಕಲ್ಪಿಸುವ ಕೆಲಸ ಮಾಡಬೇಕು. ಯಾರ್ಯಾರು ತಮ್ಮ ಜಮೀನುಗಳನ್ನು ಕಳ್ಕೊಂಡು ಬೆಳೆಗಳನ್ನು ಕಳ್ಕೊಂಡು ಸಂಕಷ್ಟದಲ್ಲಿದ್ದಾರೋ ಅವರ ನೆರವಿಗೆ ಬರಬೇಕು ಫಸ್ಟು. ಸೊ ಇದು ನಮಗೆ ಆಗಬೇಕಾಗಿರುವಂಥ ಕೆಲಸ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಮೊದಲು ಕಾರ್ಯಪ್ರವೃತ್ತವಾಗಬೇಕು. ಅದು ಬಿಟ್ಟು ರಾಜಕೀಯ ನಡೀತಾ ಇದೆ, ವಿಪಕ್ಷ ಹರಿಹಾಯತ್ತೆ. ನೀವು ಯಾಕೆ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ ಅಂಥೇಳಿ ವಿಪಕ್ಷ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇತ್ತ ಸರ್ಕಾರ ಮೊದಲು ನಾವು ಹೋಗಿ ಸಮೀಕ್ಷೆಯನ್ನು ಮಾಡಿ ಬರ್ತೀವಿ, ಅದಾದಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ಆ ರೀತಿ ಧಾಟಿ ಕಾಣಿಸ್ತಾ ಇದೆ. ಯಾಕಂದರೆ ಇನ್ನೂ ಕೂಡ ಪರಿಹಾರ ಯಾವುದು ಕೂಡ ಘೋಷಣೆ ಆಗಿಲ್ಲ. ಸೊ ಮೊದಲು ನೀವು ಘೋಷಣೆ ಮಾಡಿ ಆಮೇಲೆ ನೀವು ಹೋಗಿ ಸಮೀಕ್ಷೆಗೆ ಅಂಥೇಳಿ ಬಿಜೆಪಿ ಕೂಡ ಪಟ್ಟು ಹಿಡಿದಿದೆ. ಈಗ ಇವತ್ತು ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾರೆ. ಕೆಲವೊಂದಷ್ಟು ಭಾಗಗಳಲ್ಲಿ ಹೋಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಅಲ್ಲಿ ಸಮೀಕ್ಷೆಯನ್ನು ಮಾಡಿ ನಂತರ ಸಂಜೆ ಒಂದು ಮೀಟಿಂಗ್ ಇದೆ ಅಧಿಕಾರಿಗಳ ಜೊತೆಗೆ. ಅಲ್ಲಿ ಏನಾದರೂ ಪರಿಹಾರವನ್ನು ಘೋಷಣೆ ಮಾಡ್ತಾರಾ ಅನ್ನುವಂಥದ್ದನ್ನು ಗಮನಿಸಬೇಕು. ಇದರ ಜೊತೆಗೆ ವಿಜಯೇಂದ್ರ ಮತ್ತು MB ಪಾಟೀಲ್ ಮಧ್ಯೆ ಈ ಮುಠಾಳ ಅನ್ನುವಂಥ ಒಂದು ಪದದ ಒಂದು ಫೈಟ್ ನಡೀತಾ ಇದೆ. ಇದೊಂದು ಮುಠಾಳ ಸರ್ಕಾರ ಅಂಥೇಳಿ ವಿಜಯೇಂದ್ರ ಹೇಳ್ತಾರೆ. ಪರಿಹಾರ ಘೋಷಣೆ ಮಾಡದೆ ಇವರು ಸುಮ್ಮನಿದ್ದಾರೆ, ಸರಿಯಲ್ಲ ಇದು ಅಂಥೇಳಿ ಗುಡುಗಿದ್ರು. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಅಂದ್ರೆ ವಿಜಯೇಂದ್ರ ಅವರ ಆರೋಪಕ್ಕೆ MB ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಕೊಟ್ಟಿಲ್ಲ, ಬಿಜೆಪಿಯವರೇ ಮುಠಾಳ್ರು ಅಂತ ಹೇಳಿ MB ಪಾಟೀಲ್ ಹೇಳ್ತಾರೆ. ನಾನು ರಾಜ್ಯ ಸರ್ಕಾರದ ಇದನ್ನೇ ನಿರೀಕ್ಷೆ ಮಾಡಿದ್ದು. ಇದು ಮುಟ್ಟಾಳ್ರ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯ ಮುಟ್ಟಾಳ್ರ ಸರ್ಕಾರ. ನಾನು ಯಾಕೆ ಹಿಂದಿನ ಬಿಜೆಪಿ ಸರ್ಕಾರದ ಸಂದರ್ಭನ ಉಲ್ಲೇಖ ಮಾಡಿದೆ, ಯಾಕೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಏಕಾಂಗಿಯಾಗಿ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿದ್ರು ಅಂತ ಹೇಳಿದೆ, ಯಾಕೆ ಯಡಿಯೂರಪ್ಪನವರು NDRF ನಾರ್ಮ್ಸ್ ಆ ಪರಿಹಾರ ಕಾಯ್ದೆನೇ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತು ಯಡಿಯೂರಪ್ಪನವ್ರು ಮಾಡೋದನ್ನ ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಅದರಿಂದಾರು ಕೂಡ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ತತ್ಕ್ಷಣ ಸ್ಪಂದನೆ ಮಾಡಲಿ ಅನ್ನೋದು ಹೇಳ್ತಾ ಇದ್ದೇನೆ. NDRF ಇಂದ ಏನು ಬರಬೇಕು, ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಕೊಡಲೇಬೇಕಾಗ್ತದೆ, ಕೊಟ್ಟೇ ಕೊಡ್ತಾರೆ. ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಹಾಗಾದರೆ ಜವಾಬ್ದಾರಿ ಇಲ್ವಾ ಹಾಗಾದರೆ? ಹಾಗಾಗಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು. ವಿಜೇಂದ್ರ ಹೇಳ್ರಿ, ಅಲ್ಲಿ ಅಪರ್ ಭದ್ರಾ ಯೋಜನೆ ಗೊತ್ತಲ್ಲ, ಏನಾಗಿತ್ತು ರೀ? ಎಷ್ಟು ಘೋಷಣೆ ಮಾಡಿದ್ರು? 5,000 ಕೋಟಿ ಕ್ಯಾಬಿನೆಟ್ನಲ್ಲಿ, ಕೇಂದ್ರ ಕ್ಯಾಬಿನೆಟ್ನಲ್ಲಿ ಅಪರ್ ಭದ್ರಾ ಯೋಜನೆಗೆ ಬಂತ? ನ್ಯಾಷನಲ್ ಪ್ರಾಜೆಕ್ಟು ಬಂತ? ನಮ್ಮ ಟ್ಯಾಕ್ಸಸ್ನಲ್ಲಿ ನಮ್ಮ ಡೆವಲ್ಯೂಷನ್ ಕೊಡಕ್ಕೆ ಇರ್ತಾ ಇರಲಿಲ್ಲ ಸರಿಯಾಗಿ. ಹೇಳ್ರಿ ವಿಜೇಂದ್ರಗೆ, ಹೋಗಪ್ಪ ಅಕ್ಕ ಅಪರ್ ಭದ್ರಾ ತಗೊಂಬ ಅಂತ ಹೇಳ್ರಿ ನೋಡೋಣ. ಎಷ್ಟು ವರ್ಷ ಆಯ್ತು ಈಗ? ಲಾಸ್ಟ್ ಬಜೆಟ್ ಅಲ್ಲ, 4-5 ವರ್ಷ ಆಯಿತು. ಸುಮ್ಮನೆ ರಾಜಕಾರಣ ಮಾಡುವಂಥದ್ದು. ಪ್ರಿವಿಯಸ್ ಟರ್ಮ್ನಲ್ಲಿ ಗೊತ್ತಾಯ್ತಲ್ಲ ಯಾವ ರೀತಿ ಕೇಂದ್ರ ಸರ್ಕಾರ ಇರ್ತದೆ ಅಂಥೇಳಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ಅದನ್ನೇ 14ನೇ ಫೈನಾನ್ಸು ಮತ್ತು 15ನೇ ಫೈನಾನ್ಸ್ನಲ್ಲಿ ಸುಮಾರು 60,000 ಕೋಟಿ ರೂಪಾಯಿ ಡಿಫ್ರೆನ್ಸ್ ಇದೆ. ಹೇಳಿ ಅವ್ರಿಗೆ, ವಿಜೇಂದ್ರಗೆ. ಮುಠಾಳು ಯಾರು ನಿಮ್ಗೆ ಗೊತ್ತಾಯ್ತಲ್ಲ. ಅಪರ ಭದ್ರಾ ರೊಕ್ಕ ಕೊಡಲಾರ್ದವ್ರು ಮುಠಾಳ್ರು. ನಮ್ಮ ಡೆವಲ್ಯೂಷನ್ದಲ್ಲಿ 14ನೇ ಫೈನಾನ್ಸ್ 15ನೇ ಫೈನಾನ್ಸ್ನಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು 60,000 ಕೋಟಿ ಕೊಡಲಾರ್ದಂಥವ್ರು ಮುಠಾಳ್ರು. ಮುಖ ನೋಡ್ಕೊಂತ ಹೇಳ್ರಿಗೆ, ನಾವು ಮುಠಾಳ್ರಿದ್ದಾರೆ, ಮತ್ತೊಬ್ರಿಗೆ ಏನು ಮಾತಾಡ್ತಾರೆ ಮುಠಾಳ ಅಂತೇಳಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.